ಮಗು ನೋಡ್ಕೊಳ್ಳಿಕ್ಕೆ ಸಹ ಯಾರಿಲ್ಲ, ಬೆಳಿಗ್ಗೆ ನಾನೇ ನೋಡ್ಕೊಳ್ಳೋದು, ಯಾರಿಲ್ಲ ಅಂದರೆ ಅಮ್ಮನಿಗೆ ಸಹ ಕೆಲಸಕ್ಕೆ ಹೋಗಬೇಕು, ಬೇರೆ ಆಪ್ಷನ್ ಇಲ್ಲ, ನಾನೇ ನೋಡ್ಕೊಳ್ಬೇಕು. ಅವರ ಮನೆಯವರಿಗೂ ಬರ್ತಿಲ್ಲ, ಅವನು ಸಹ ಬರುವಾಗಿಲ್ಲ, ಅವ್ನು ಜೈಲಲ್ಲಿದ್ದಾನೆ. 1 ತಿಂಗಳಾಯಿತು. ಮಗುಗೆ ಎಷ್ಟು ಟೈಮಲ್ಲಿ ಸಹ ಅಪ್ಪ ಅಂತ ಇಲ್ಲ. ಅದು ತಪ್ಪೆಂತ ಮಾಡಲಿಲ್ಲಲ್ಲ, ಅವನು ತಪ್ಪು ಮಾಡಿದಂತ ಇಲ್ಲಿ ಮಗುಗೆ ಯಾಕೆ ಹಾಗೆ? ಅವರ ಮನೆಗೆ ನಾವು ಮೊನ್ನೆ ಹೋಗಿದ್ದೆ ಮಾಜರಿಗೆ, ಅವನ ತಂದೆಯಲ್ಲಿದ್ದರು, ಅದು ಸಹ ಅವರು ರೂಢಾಗಿ ಮಾತಾಡ್ತಿರ್ತಾರೆ. ಅವ್ರು ಬಂದು ಮಗು ಸಹ ಅಲ್ಲೇ ಇತ್ತು ನೋಡಲಿಕ್ಕೆ, ಅದು ಸಹ ಅವ್ರು ಬರಲಿಲ್ಲ. ಫಸ್ಟಿಗೆ ಹೇಳಿದ್ದು ಹುಡುಗಿಯನೊಳಗೆ ಬಿಡಬೇಡಿ ಅಂತ ಹೇಳಿದ್ದು ಬರುವಾಗೆಲ್ಲ. ಅದು ನನಗೆ ಬೇಜಾರಾಯಿತು. ಹೇಳಿ, ಈಗ ಮಗುಗೆ ಎಷ್ಟು ದಿನ ಆಯಿತು, ಯಾವ ರೀತಿಯಾಗಿ ಮಗುವನ್ನು ನೀವೊಬ್ಬರೇ ನಿಭಾಯಿಸ್ತಿದ್ದೀರಿ? ಮಗುವಿಗೆ 1 ತಿಂಗಳಾಯ್ತು ಈಗ. ಮಗು ನೋಡ್ಕೊಳ್ಳಿಕ್ಕೆ ಸಹ ಯಾರಿಲ್ಲ, ಬೆಳಿಗ್ಗೆ ನಾನೇ ನೋಡ್ಕೊಳ್ಳೋದು, ಯಾರಿಲ್ಲ ಅಂದರೆ ಅಮ್ಮನಿಗೆ ಸಹ ಕೆಲಸಕ್ಕೆ ಹೋಗಬೇಕು, ಮನೆಗೆ ಸಹ ಹಣ ಆಗಬೇಕಲ್ಲ, ನಮಗೆ ಇದು ಫೈನಾನ್ಷಿಯಲಾಗಿ ಸಪೋರ್ಟ್ ಯಾರಿಲ್ಲ ಅಲ್ಲ. ಅವರು ಅಪ್ಪ ಅಮ್ಮನೇ ನೋಡ್ಕೊಳ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ಹಾಗೆ ನಾನೇ ನೋಡ್ಕೊಳ್ತಿದ್ದೇನೆ, ಎಷ್ಟು ಕಷ್ಟ ಆದರೂ ಇಂಥ ಬೇರೆ ಆಪ್ಷನ್ ಇಲ್ಲ, ನಾನೇ ನೋಡ್ಕೊಳ್ಬೇಕು. ಅವರ ಮನೆಯವರಿಗೂ ಬರ್ತಿಲ್ಲ, ಅವನು ಸಹ ಬರುವಾಗಿಲ್ಲ, ಅವ್ನು ಜೈಲಲ್ಲಿದ್ದಾನೆ. ಹಾಗೆ ಹೌದು, ಅವರೇ ನಂಜುಂಡಿ ಸರ್ ಅವ್ರು ಹೌದು, ಬಂದಿದ್ದಾರೆ. ಅವ್ರು ಬಂದ ಕಾರಣ ಇಷ್ಟು ಮುಂದೆ ಹೋಗ್ತಾ ಉಂಟು, ಇಲ್ಲಾಂದರೆ ನಾವು ಅಲ್ಲೇ ಮನೇಲಿ ಇರ್ತಿದ್ವಿ ಅಂತ ಗೊತ್ತಿಲ್ಲದೆ ಅಂತ ಜೊತೆಗೆ ನಿಂತ್ಕೊಂಡಿದ್ದಾರೆ. ಅದೆಷ್ಟು ತನಕ ಕರ್ಕೊಂಡು ಬಂದು ಮಾತಾಡಿಸಿದ್ದಾರೆ ಅಂತ. ಈಗ ಮಗು ತಂದೆಯ ಪ್ರೀತಿಯನ್ನು ಮಿಸ್ ಮಾಡ್ಕೊಳ್ತಿದೆ ಅಂತ ಅನ್ನಿಸ್ತಾ ಇದೆ. ಹೌದು, ಅದೇ 1 ತಿಂಗಳಾಯಿತು. ಮಗುಗೆ ಇಷ್ಟು ಟೈಮಲ್ಲಿ ಸಹ ಅಪ್ಪ ಅಂತ ಇಲ್ಲ. ಅದು ತಪ್ಪೆಂತ ಮಾಡಲಿಲ್ಲಲ್ಲ, ಅವನು ತಪ್ಪು ಮಾಡಿದಂತ ಇಲ್ಲಿ ಮಗುಗೆ ಯಾಕೆ ಹಾಗೆ ಮಾಡಿದ? ಮಗುವಿಗೆ 1 ತಿಂಗಳಾಯಿತು, ಯಾರು ಸಹ ನೋಡಲಿಕ್ಕೆ ಬರಲಿಲ್ಲ. ಅವರ ಮನೆಗೆ ನಾವು ಮೊನ್ನೆ ಹೋಗಿದ್ದೆ ಮಾಜರಿಗೆ. ಯಾರ ಮನೆಗೆ? ಅವರ ಮನೆಗೆ ಮೊನ್ನೆ ಮಹಾಜರಿತ್ತು. ಆ ಟೈಮಿಗೆ ಅವನ ತಂದೆಯಲ್ಲಿದ್ದರು, ಅದು ಸಹ ಅವರು ರೂಢಾಗಿ ಮಾತಾಡ್ತಿರ್ತಾರೆ. ಅವ್ರು ಬಂದು ಮಗು ಸಹ ಅಲ್ಲೇ ಇತ್ತು ನೋಡಲಿಕ್ಕೆ, ಆದರೂ ಸಹ ಅವ್ರು ಬರಲಿಲ್ಲ. ಆಗ ಆ ಸಮಯದಲ್ಲಿ ನಿಮಗೆ ಬೇಜಾರಾಯಿತು. ಅವರು ಫಸ್ಟಿಗೆ ಹೇಳಿದ್ದು ಹುಡುಗಿಯನೊಳಗೆ ಬಿಡಬೇಡಿ ಅಂತ ಹೇಳಿದ್ದು ಬರುವಾಗೆಲ್ಲ ಅವರು. ಹಾಗೆ ಅದು ನನಗೆ ಬೇಜಾರಾಯಿತು. ಇಷ್ಟೆಲ್ಲ ಒಂದು ಹೋರಾಟ ಮಾಡಿ ಮದುವೆ ಆಗಬೇಕಾ ಅನ್ನುವಂಥ ಮನಸ್ಸಿನ್ನು ಪರಿವರ್ತನೆ ಆಗಲಿಲ್ಲ. ಇಷ್ಟೆಲ್ಲ ನಾವು ಸೈಲೆಂಟಲ್ಲಿ ಹೇಳ್ತಿರ್ಬೇಕಾದ್ರೆ ಅವ್ರ ಮನಸ್ಸು ಪರಿವರ್ತನೆ ಮಾಡಲಿ. ಅವರು ಪರಿವರ್ತನೆ ಆದರೆ ಮಗ ಪರಿವರ್ತನೆ ಆಗ್ತಾನೆ, ಮನಸ್ಸು ಪರಿವರ್ತನೆ ಆಗ್ತದೆ. ಇವರು ರೂಢಿಯಾಗಿದ್ದರೆ ಮಗನೂ ಅದೇ ದಾರಿಯಲ್ಲಿ ಹೋಗ್ತಾನೆ. ಒಂದು ಹೆಣ್ಣಿನ ಮುಖ ನೋಡಿ ಆದರೂ, ಆ ಮಗುವಿನ ಮುಖ ನೋಡಿ ಆದರೂ ಅವ್ರು ಬರಲಿ ಅಲ್ವಾ. ನಮಗೆ ಮದುವೆ ಆಗಬೇಕು ಅಷ್ಟೇ ನಾವು ಕೇಳ್ತಿರೋದು ಅವ್ರ ಹತ್ರ, ಬೇರೆ ಏನು ಕೇಳ್ತಿಲ್ಲ. ಅವ್ರ ಆಸ್ತಿ ಅಂತಸ್ತು ಅಥವಾ ಏನೇ ಕೊಡಿ ಅಂತ ನಾವು ಕೇಳ್ತಿಲ್ಲ. ಮಗುಗೆ ತಂದೆ ಆಗಬೇಕು, ಹುಡುಗಿಗೆ ಗಂಡ ಆಗಬೇಕು ಅಷ್ಟೆ. ಅದರ ಹೊರತಾಗಿ ಬೇರೆ ಏನು ಬೇಡ ನಮಗೆ, ಯಾವ ಡಿಮ್ಯಾಂಡು ಸಹ ಬೇಡ. ಈಗ ಕೃಷ್ಣನಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಷ್ಟೇ, ಸುಮ್ಮನೆ 10 ವರ್ಷ 15 ವರ್ಷ ಜೈಲಲ್ಲಿ ಕೂತ್ಕೊಳ್ಳೋದಕ್ಕಿಂತ ಮದುವೆಯಾಗಿ ಮಗು ಸಹ ಉಂಟಲ್ಲ, ಮಗು ಮುಖ ನೋಡಿ ಆದರೂ ಬರ್ಬೋದಲ್ಲ ಅಂತ ಅಷ್ಟೇ. ಎಲ್ಲವೂ ಬೇಡ. ಹೌದು, ಜೈಲಂತ ನನಗೇನು ಆಸೆ ಇಲ್ಲ ಅವನು ಜೈಲಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ. ಇಷ್ಟು ಟೈಮ್ ಅವ್ನು ಕೂತ್ಕೊಳ್ಳುವಾಗಲೇ ಅವರ ಅಪ್ಪ ಅಮ್ಮನಿಗೆ ಆದರೂ ಒಂದು ಬೇಜಾರಾಗಬೇಕಿತ್ತು. ನನಗೆ ಆದ ಬೇಜಾರು ಅವರಿಗೆ ಯಾಕೆ ಆಗೋದಿಲ್ಲ? ಯಾಕೆ ಸುಮ್ಮನೆ ಕೂತ್ಕೊಂಡು ಜೈಲಲ್ಲಿ ಟೈಮ್ ವೇಸ್ಟ್ ಮಾಡಿ? ಅವರೆಲ್ಲರೂ ಸೇರಿ ಈಗ ಬೇಗ ಒಂದು ಮದುವೆಯನ್ನು ಮಾಡಿಸ್ಬೇಕು ಅಂತ ಇದ್ದಾರೆ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು, ಅದೇ ಮದುವೆ ಆಗಲಿ ಅಂತೇಳಿ. ಸುಮ್ಮನೆ ಅವನ ಫ್ಯೂಚರ್ಸ್ ಉಂಟಲ್ಲ, ಅವನದೇನು ಆಗಲಿಲ್ಲ ಇನ್ನೂ ಸಹ, ಅವನು ಸಹ ಕಲ್ತಾಗಬೇಕು. ಅವನು ಇಷ್ಟೆಲ್ಲದ ನಂತರ ಅವನಿನ್ನು ಕಲಿಲಿಕ್ಕೆಲ್ಲ ಅವನಿಗೆ ಪ್ರಾಬ್ಲಮ್ ಆಗುತ್ತೆ. ಅವನ ಯಾಕೆ ಸುಮ್ಮನೆ ಅವನ ಲೈಫನ್ನು ಅವನು ಹಾಳು ಮಾಡ್ಕೊಳ್ತಾನೆ? ಹಾಗಾಗಿ ಹಠ ಬಿಡು ಅಂತ ಅಷ್ಟೇ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆಗಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ, ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.